ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತಮಿಳುನಾಡಿನಲ್ಲಿ ನಟ ಜೋಸೆಫ್ ವಿಜಯ್ ಟಿವಿಕೆ ಅನ್ನೋ ಪಕ್ಷ ಸ್ಥಾಪನೆ ಮಾಡಿ ಎಲೆಕ್ಷನ್ನಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಕರ್ನಾಟಕದಲ್ಲಿ ಅದರ ಬಗ್ಗೆ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಪ್ರಾರಂಭವಾಗಿದೆ. ಅದರಲ್ಲೂ ಜನಗಳ ಕಣ್ಣು ಉಪೇಂದ್ರರವರ ಪ್ರಜಾಕೀಯದ ಮೇಲೆ ಬಿದ್ದಿದೆ. ಎಲ್ಲಿ ನೋಡಿದರೂ ಉಪೇಂದ್ರರವರ ಬಗ್ಗೆಯೇ ಮಾತುಕತೆಗಳು. ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಇವರ ಇಂಟರ್ವ್ಯೂಗಳೇ, ಟಿವಿ ಚಾನಲ್ ಡಿಬೇಟ್ಗಳಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳು. ಹೀಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಪ್ರಜಾಕೀಯ ಅನ್ನೋದು ಜನಗಳಿಗೆ ತಲುಪ್ತಾ ಇದೆ. ಆದರೆ ಪ್ರಜಾಕೀಯದ ಕಾನ್ಸೆಪ್ಟ್ ಎಷ್ಟೋ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಉಪೇಂದ್ರರವರು ಏನನ್ನು ಹೇಳೋಕ್ಕೆ ಹೊರಟಿದ್ದಾರೆ, ಇವರ ಇಂಟೆನ್ಷನ್ ಏನು, ಇವರ ಸಿದ್ಧಾಂತ ವೇದಾಂತಗಳೇನು ಅನ್ನೋದ್ರ ಬಗ್ಗೆ ಗೊಂದಲವಾಗಿದೆ. ಸಾಮಾನ್ಯ ಜನರಿಗೆ ಇದು ಅರ್ಥ ಆಗೋದು ತುಂಬಾ ಕಷ್ಟ. ಹಾಗಾಗಿ ಈ ವಿಡಿಯೋದಲ್ಲಿ ಪ್ರಜಾಕೀಯ ಅಂದರೆ ಏನು, ಇದರ ಕಾನ್ಸೆಪ್ಟ್ ಏನು, ಇದರ ಎಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರುವಂಥ ಒಂದಿಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಯಾಕೆಂದರೆ ಪ್ರಜಾಕೀಯ ಅರ್ಥ ಮಾಡಿಕೊಂಡು ಜನ ಬದಲಾದರೆ ಕರ್ನಾಟಕ ಉದ್ಧಾರ ಆಗುತ್ತೆ. ಬರೀ ಕುಟುಂಬ ರಾಜಕಾರಣ, ಜಾತಿ ರಾಜಕಾರಣ, ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಕ್ಕಾಕಿಕೊಂಡಿರೋ ಸಾಮಾನ್ಯ ಪ್ರಜೆಗಳನ್ನು ಇದರಿಂದ ಹೊರತರುವ ಸಾಮರ್ಥ್ಯ ಪ್ರಜಾಕೀಯಕ್ಕಿದೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಗೆಳೆಯರೇ, ರಾಜಕೀಯನೇ ಬೇರೆ, ಪ್ರಜಾಕೀಯನೇ ಬೇರೆ. ರಾಜಕೀಯ ಅಂದರೆ ಒಂದು ಪಕ್ಷದ ನಾಯಕ ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ಗಳನ್ನು ಮಾಡಿ, ರ್ಯಾಲಿಗಳನ್ನು ಮಾಡಿ, ಒಂದಿಷ್ಟು ದುಡ್ಡುಗಳು ಖರ್ಚು ಮಾಡಿ, ಸಾರಾಯಿಗಳನ್ನು ಹಂಚಿ ಜನಗಳ ವೋಟ್ ಪಡೆದು ಅಧಿಕಾರಕ್ಕೆ ಬರ್ತಾನೆ. ಇದು ನಾವು ಸಾಮಾನ್ಯವಾಗಿ ನೋಡ್ತಿರುವಂತಹ ರಾಜಕೀಯ. ಆದರೆ ಪ್ರಜಾಕೀಯ ಅಂದರೆ ಹೀಗೆಲ್ಲ. ಇದರಲ್ಲಿ ಉಪೇಂದ್ರರವರು ಮಾತ್ರ ನಾಯಕರಲ್ಲ, ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಾಯಕನೇ. ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೋ ಒಂದು ಸಾಮಾನ್ಯ ಒಂದು ಹಳ್ಳಿಯಲ್ಲಿ ದನ ಮೇಯಿಸ್ಕೊಂಡಿರ್ತಾನೆ ಅಂತ ಅಂದ್ಕೊಳ್ಳಿ. ಅವನಿಗೆ ಅವನ ಕ್ಷೇತ್ರದಲ್ಲಿ ಯಾವ ಥರ ಅಭಿವೃದ್ಧಿ ಆಗಬೇಕು, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನು ಯಾವ ಥರ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದನ್ನೆಲ್ಲ ಅವನು ಸರಿಪಡಿಸ್ತೀನಿ ಅಂದರೆ ಅವನ ಅಧಿಕಾರಕ್ಕೆ ಬರಬೇಕು. ಅವನ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಮೊದಲೇ ಒಂದಿಷ್ಟು ಕೆಲಸಗಳನ್ನು ಮಾಡಿ ಜನಗಳ ಹತ್ರ ಗುರುತಿಸ್ಕೊಂಡಿರಬೇಕು. ಇದನ್ನೆಲ್ಲ ಮಾಡಬೇಕು ಅಂದರೆ ಅವನ ಹತ್ರ ದುಡ್ಡು ಇರಬೇಕು. ದುಡ್ಡು ಅವನ ಹತ್ರ ಇರಲ್ಲ. ಯಾಕೆಂದರೆ ಅವನೊಬ್ಬ ಸಾಮಾನ್ಯ ದನ ಕಾಯುವಂತಹ ವ್ಯಕ್ತಿ. ಅವನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಕ್ಕೆ ಆಗಲ್ಲ. ಆಗ ಅವನು ಏನು ಮಾಡ್ತಾನೆ ಅಂದರೆ, ಬೇರೆ ಅವನ ಕ್ಷೇತ್ರದಲ್ಲಿ ಯಾರು ಎಲೆಕ್ಷನ್ಗೆ ನಿಂತಿರ್ತಾರೋ ಅವನಿಗೆ ವೋಟ್ ಹಾಕಿ ಸುಮ್ಮನಾಗಿ ಬರ್ತಾನೆ. ಪ್ರಜಾಕೀಯದಲ್ಲಿ ಈಗಲ್ಲ. ಇಂಥವ್ರಿಗೂ ಕೂಡ ಅವಕಾಶವಿರುತ್ತೆ. ಆ ದನ ಕಾಯುವಂಥ ವ್ಯಕ್ತಿ ಮೊದಲು ಅವನ ವಿಚಾರಗಳನ್ನು ಮನೆ ಮನೆಗೆ ಹೋಗಿ ಜನಗಳಿಗೆ ಹೇಳಬೇಕು. ಯಾವುದೇ ದುಡ್ಡು ಕೊಡೋಂಗಿಲ್ಲ, ಯಾವುದೇ ಪ್ರಚಾರ ಮಾಡೋಂಗಿಲ್ಲ, ರೋಡ್ಗಳಲ್ಲಿ ಬ್ಯಾನರ್ಗಳನ್ನು ಹಾಕೋಂಗಿಲ್ಲ. ಜೆನ್ಯೂನ್ ಆಗಿ ಜನಗಳಿಗೆ ಅರ್ಥ ಮಾಡಿಸ್ಬೇಕು. ಆಗ ಇವನ ವಿಚಾರಗಳು ಪ್ರಜೆಗಳಿಗೆ ಇಷ್ಟ ಆದರೆ ಇವನಿಗೆ ವೋಟ್ ಹಾಕಿ ಆಯ್ಕೆ ಮಾಡ್ಕೊಳ್ತಾರೆ. ಆಗ ಆಯ್ಕೆ ಆದಂತಹ ವ್ಯಕ್ತಿ ಯಾವುದೇ ಕೆಲಸ ಮಾಡ್ತೀನಿ ಅಂದರೂ ಜನಗಳ ಒಪ್ಪಿಗೆಯನ್ನು ತಗೊಳ್ಬೇಕು. ಈ ಜಾಗದಲ್ಲಿ ಈ ಒಂದು ಕೆಲಸ ಮಾಡ್ತಿದ್ದೀನಿ, ಇದಕ್ಕೆ ಇಷ್ಟು ದುಡ್ಡು ಖರ್ಚಾಗುತ್ತೆ, ಈ ಕೆಲಸಕ್ಕಾಗಿ ಇಷ್ಟು ದುಡ್ಡು ವರ್ಗಾವಣೆಯಾಗಿದೆ, ಮಾಡೋದಾ ಬೇಡವಾ ಅಂತ ಆನ್ಲೈನ್ ಮೂಲಕ ಒಂದು ವೋಟಿಂಗ್ ಪೋಲ್ ಮಾಡಿ ಜನಗಳ ಅಭಿಪ್ರಾಯವನ್ನು ತಿಳ್ಕೋಬೇಕು. ಆಗ ಜನ ಯಾವುದಕ್ಕೆ ಜಾಸ್ತಿ ವೋಟ್ ಹಾಕಿರ್ತಾರೋ ಅದನ್ನು ಮಾಡಬೇಕು. ಇಲ್ಲಿ ಆಯ್ಕೆಯಾದಂತಹ ವ್ಯಕ್ತಿ ನಾನು ನಾಯಕ ಅನ್ನೋದನ್ನು ಬಿಟ್ಟು ಸೇವಕನಾಗಿ ಕೆಲಸ ಮಾಡಬೇಕು. ದುಡ್ಡಿನ ಲೆಕ್ಕಾಚಾರ ಕೂಡ ಪ್ರಜೆಗಳಿಗೆ ಗೊತ್ತಾಗೋ ಥರ ಇರಬೇಕು. ಆಗ ಯಾವುದೇ ಕಾಂಟ್ರಾಕ್ಟರ್ಗಳಿಗೆ ಆಗಲಿ, MLAಗಳಿಗೆ ಆಗಲಿ, ಇಂಜಿನಿಯರ್ಗಳಿಗೆ ಆಗಲಿ ಯಾರೂ ದುಡ್ಡು ಹೊಡೆಯೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಎಲ್ಲ ಜನ ಸಮೂಹದಲ್ಲಿ ನಡೀತಾ ಇರುತ್ತೆ. ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅದನ್ನು ಪ್ರಶ್ನೆ ಮಾಡುವಂತಹ ಅವಕಾಶವಿರುತ್ತೆ. ಇವನ್ನೆಲ್ಲ ಇವತ್ತಿನ ಟೆಕ್ನಾಲಜಿ ಬಳಸ್ಕೊಂಡು ಮಾಡೋಕ್ಕೆ ಸಾಧ್ಯವಿದೆ. ಇದು ಪ್ರಜಾಕೀಯ ಅಂದರೆ ಏನು ಅನ್ನೋದರ ಬಗ್ಗೆ ಚಿಕ್ಕದಾಗಿ ಒಂದು ಎಕ್ಸಾಂಪಲ್. ಇದಕ್ಕೆ ಪ್ರಜೆಗಳು ಏನು ಮಾಡಬೇಕು ಅಂದರೆ, ಚುನಾವಣೆ ಸಮಯದಲ್ಲಿ ಜಾತಿ ನೋಡಬಾರ್ದು, ದುಡ್ಡಿಗೆ ಓಟನ್ನು ಮಾರ್ಕೋಬಾರ್ದು, ಪ್ರಚಾರ ಮಾಡಿದವ್ರಿಗೆ ಮಾತ್ರ ಬೆಂಬಲ ಕೊಡಬಾರ್ದು. ಇವೆಲ್ಲವನ್ನು ಬಿಟ್ಟು ವಿಚಾರಗಳನ್ನು ನೋಡಿ ಜನ ಓಟ್ ಹಾಕಬೇಕು. ಓಟ್ ಹಾಕಿ ಸುಮ್ಮನೆ ಕೂರಂಗೂ ಇಲ್ಲ. ನಾವು ಆಯ್ಕೆ ಮಾಡಿರುವಂತಹ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾನ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕು. ಆ ಕಾರಣಕ್ಕಾಗಿಯೇ ಹೇಳಿದ್ದು ಪ್ರಜಾಕೀಯ ಅಂದರೆ ಬರೀ ಉಪೇಂದ್ರರವರೊಬ್ಬರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅಂತ. ಪ್ರಜೆಗಳು ಅರ್ಥ ಮಾಡಿಕೊಂಡ್ರೆ ಸಾಕು. ಉಪೇಂದ್ರರವರು ಯಾವುದೇ ಸಮಾವೇಶಗಳನ್ನು ಮಾಡುವ ಅಗತ್ಯ ಇಲ್ಲ, ರ್ಯಾಲಿಗಳನ್ನು ಮಾಡುವ ಅಗತ್ಯ ಇಲ್ಲ, ದುಡ್ಡು ಖರ್ಚು ಮಾಡುವಂತಹ ಅಗತ್ಯ ಇಲ್ಲ, ಪ್ರಚಾರದ ಅಗತ್ಯ ಇಲ್ಲ. ಗೆಳೆಯರೇ, ಒಂದು ಪಕ್ಷ ಉಪೇಂದ್ರರವರು 50ರಿಂದ 60 ಕೋಟಿ ಖರ್ಚು ಮಾಡಿ ಸಿನಿಮಾ ಡೈಲಾಗ್ಗಳನ್ನು ಹೊಡೆದು ಪ್ರಚಾರ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟು ಸಮಾವೇಶಗಳನ್ನು ಮಾಡಿ ನಾರ್ಮಲ್ ರಾಜಕಾರಣ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಆಗ ಅವರು ಸುಲಭವಾಗಿ ಅಧಿಕಾರಕ್ಕೆ ಬರ್ತಾರೆ. ಅಕಸ್ಮಾತ್ ಉಪೇಂದ್ರರವ್ರ ಹತ್ರ ಮಾಡಿದ್ರೆ ಅದು ಪ್ರಜಾಕೀಯ ಆಗಲ್ಲ, ರಾಜಕೀಯ ಆಗೋಗುತ್ತೆ. ಆಗ ಉಪೇಂದ್ರ ಏನು 50ರಿಂದ 60 ಕೋಟಿ ಖರ್ಚು ಮಾಡಿರ್ತಾನೋ ಆ ದುಡ್ಡನ್ನು ರಿಕವರ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ. ಆಗ ಬೇರೆ ರಾಜಕಾರಣಿಗಳ ಥರನೇ ಉಪೇಂದ್ರರವರು ಕೂಡ ಆಗೋಗ್ತಾರೆ. ಇದನ್ನು ಅವರು ಇಷ್ಟಪಡಲ್ಲ. ಆ ಕಾರಣಕ್ಕಾಗಿಯೇ ಹೇಳಿದ್ದು ರಾಜಕೀಯನೇ ಬೇರೆ, ಪ್ರಜಾಕೀಯನೇ ಬೇರೆ ಅಂತ. ತಮಿಳುನಾಡಿನಲ್ಲಿ ವಿಜಯರವರು ಮೊದಲಿಗೆ ಪಕ್ಷ ಅನೌನ್ಸ್ ಮಾಡಿದಾಗ ಬೇರೆ ಪಕ್ಷಗಳನ್ನು ತೊಳೆದಾಕಬೇಕು, ಬದಲಾವಣೆ ತರಬೇಕು ಅಂತ ಭಾಷಣಗಳನ್ನು ಮಾಡ್ತಾಯಿದ್ರು. ಆದರೆ ಈಗ ಅದೇ ಪಕ್ಷಗಳ ಒಕ್ಕೂಟದಲ್ಲಿ ಸರ್ಕಾರ ರಚನೆ ಮಾಡಿದ್ದಾರೆ. ಇದು ಯಾವ ಬದಲಾವಣೆ ಹೇಳಿ? ಉಪೇಂದ್ರರವರ ಆಲೋಚನೆ ಎಲ್ಲವನ್ನ ಮೀರಿದ್ದು. ಪ್ರಜಾಕೀಯ ಏನಾದರೂ ಮುನ್ನೆಲೆಗೆ ಬಂದರೆ ರೆಕಾರ್ಡ್ ಆಗೋಗುತ್ತೆ. ಅದಕ್ಕೆ ಪ್ರಜೆಗಳು ಮನಸ್ಸು ಮಾಡಬೇಕು ಅಷ್ಟೇ. ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ, ಪ್ರಜಾಕೀಯ ಮುನ್ನೆಲೆಗೆ ಬಂದರೆ ರಾಜ್ಯದಲ್ಲಿ ಯಾವುದೇ ಡೆವಲಪ್ಮೆಂಟ್ ಆದರೂ ಕೂಡ ಅದಕ್ಕೆ ದುಡ್ಡು ಎಷ್ಟು ವರ್ಗಾವಣೆಯಾಗಿದೆ, ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದೆಲ್ಲ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೊತ್ತಾಗುತ್ತೆ.
ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆಯಾಗಿರೋ MLA ಆಗಲಿ MP ಆಗಲಿ ಅವರನ್ನು ನೀವು ತುಂಬ ಈಸಿಯಾಗಿ ಕಮ್ಯುನಿಕೇಟ್ ಮಾಡಬಹುದು. ಸರಿಯಾದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಿಲ್ಲ ಅಂದರೂ ಕೂಡ ಮುಲಾಜಿಲ್ಲದೆ ಅವ್ರನ್ನ ತೆಗೆದಾಕಿ ಬೇರೆಯವರನ್ನು ಆಯ್ಕೆ ಮಾಡಬಹುದು. ನೀವು ಕಟ್ಟುವ ಟ್ಯಾಕ್ಸ್ ಒಟ್ಟು ಮೊತ್ತ ಎಷ್ಟು, ಅದರಿಂದ ಇನ್ನೂ ನಾವು ಏನೇನು ಮಾಡಬಹುದು ಅಂತ ನೀವೇ ಡಿಸೈಡ್ ಮಾಡಬಹುದು. ನಿಮ್ಮಲ್ಲೇ ಒಳ್ಳೊಳ್ಳೆ ವಿಚಾರಗಳಿದ್ರೂ ಕೂಡ ಅದನ್ನು ನೀವು ಜನಗಳಿಗೆ ತಲುಪಿಸಿ ಯಾವುದೇ ದುಡ್ಡು ಖರ್ಚು ಮಾಡದೆ MLA ಆಗಿ MP ಆಗಿ ಆಯ್ಕೆ ಆಗಬಹುದು. ಟೋಟಲ್ ಆಗಿ ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ. ಆ ಕಾರಣಕ್ಕಾಗಿಯೇ ಇದು ಪ್ರಜಾಕೀಯ. ಗೆಳೆಯರಿ, ಆ ಕಾಲದಿಂದಲೂ ನಾವು ನೋಡ್ತಾ ಬರ್ತಾ ಇರೋ ರಾಜಕೀಯದಲ್ಲಿ ನಾವು ಗಮನಿಸಿದ ಹಾಗೆ ಜಾತಿ ರಾಜಕಾರಣ, ಕುಟುಂಬ ರಾಜಕಾರಣ ಇದೇ ತುಂಬಿ ತುಳುಕ್ತಾ ಇದೆ. ಜನ ಮೊದಲು ಜಾತಿ ನೋಡಿ ಓಟ್ ಹಾಕೋದು, ಬ್ಯಾಕ್ಗ್ರೌಂಡ್ ನೋಡಿ ಓಟ್ ಹಾಕೋದನ್ನೇ ಬಿಡಬೇಕು. ಹಾಗಾದರೆ ಮಾತ್ರ ಬದಲಾವಣೆ ಆಗೋಕ್ಕೆ ಸಾಧ್ಯ. ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ನಾನು ಅಭಿವೃದ್ಧಿ ಮಾಡ್ತೀನಿ ಅಂದರೆ ಜನ ಓಟ್ ಹಾಕ್ತಾರಾ? ಅವನು ದುಡ್ಡು ಖರ್ಚು ಮಾಡಬೇಕು, ಸಾರಾಯಿಗಳನ್ನು ಹಂಚಬೇಕು, ಕುಕ್ಕರ್ಗಳನ್ನು ಹಂಚಬೇಕು, ರೇಷ್ಮೆ ಸೀರೆಗಳನ್ನು ಹಂಚಬೇಕು. ಹಾಗಿದ್ರೆ ಮಾತ್ರ ನೀವು ಅವರಿಗೆ ಬೆಂಬಲ ಕೊಡ್ತೀರಾ? ಮೊದಲು ಈ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಫ್ರೀಗಳನ್ನು ಕೊಡ್ತಾರೆ, ಗ್ಯಾರಂಟಿಗಳನ್ನ ಕೊಡ್ತಾರೆ. ಎಲ್ಲಿಂದ ಕೊಡ್ತಾರೆ? ಯಾರ ದುಡ್ಡಿಂದ ಕೊಡ್ತಾರೆ? ಅವ್ರ ಸ್ವಂತ ದುಡ್ಡು ಹಾಕಿ ಕೊಡ್ತಾರೆ ನಿಮಗೆ? ನಾವು ಕಟ್ಟುವ ಟ್ಯಾಕ್ಸ್ನಿಂದಲೇ ಅವರು ನಮಗೆ ಕೊಡೋದು. ಮಹಿಳೆಯರಿಗೆ 2000 ಪೆನ್ಷನ್ ಕೊಡ್ತಾರೆ, ಸರ್ಕಾರಿ ಬಸ್ಗಳಲ್ಲಿ ಟಿಕೆಟ್ ಫ್ರೀ ಕೊಡ್ತಾರೆ, ಒಪ್ಕೊಳ್ಳೋಣ. ಆದರೆ ಪ್ರತಿಯೊಂದು ದಿನಸಿ ಸಾಮಾನಿನಿಂದ ಹಿಡಿದು ಪೆಟ್ರೋಲ್ ಡೀಸೆಲ್ ತನಕ ಬೆಲೆ ಏರಿಕೆ ಮಾಡಿ ಅದನ್ನು ನಮ್ಮ ತಲೆ ಮೇಲೆ ಹಾಕ್ತಾರೆ. ಸಾರಾಯಿಗಳ ರೇಟ್ ಜಾಸ್ತಿ ಮಾಡಿದ್ದಾರೆ. ಹಳ್ಳಿ ಕಡೆಯಲ್ಲಿ ದಿನ ಕುಡಿಯೋ ಅಭ್ಯಾಸ ಇರುವಂತಹ ಒಬ್ಬ ವ್ಯಕ್ತಿ ದಿನಕ್ಕೆ 300ರಿಂದ 400 ರೂಪಾಯಿ ಕೂಲಿ ಕೆಲಸ ಮಾಡಿ ಸಂಪಾದನೆ ಮಾಡೋ ದುಡ್ಡಲ್ಲಿ 200 ರೂಪಾಯಿಯನ್ನು ಕುಡಿಯೋಕೆ ಖರ್ಚು ಮಾಡ್ತಾನೆ. ಈಗ ಬೆಲೆ ಏರಿಕೆಯಾಗಿದೆ. ಹಾಗಾಗಿ ಕೂಲಿ ಮಾಡಿದ ಎಲ್ಲ ದುಡ್ಡನ್ನು ಕುಡಿಯೋಕೆ ಖಾಲಿ ಮಾಡ್ತಾನೆ. ಹೀಗಾದರೆ ಹೆಂಡತಿ ಮಕ್ಕಳ ಗತಿ ಏನು? ಈ 2000 ಪೆನ್ಷನ್ ಹೇಗಾಯಿತು ಅಂದರೆ ಗಂಡನ ಹತ್ರ ಕಿತ್ತು ಹೆಂಡತಿಗೆ ಕೊಟ್ಟಂಗಾಯಿತು ಅಷ್ಟೇ. ಈ ಗ್ಯಾರಂಟಿಗಳನ್ನು ಕೊಡೋದಕ್ಕಿಂತ ಮುಂಚೆ ರಿಜಿಸ್ಟರ್ ಆಫೀಸ್ಗಳಲ್ಲಿ ಹೊಲ ಗದ್ದೆಗಳನ್ನು ರಿಜಿಸ್ಟರ್ ಮಾಡಬೇಕಾದ್ರೆ 5ರಿಂದ 10 ಸಾವಿರ ಆಗ್ತಾಯಿತ್ತು. ಆದರೆ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ 25ರಿಂದ 30 ಸಾವಿರ ಆಗ್ತಾಯಿದೆ. ಹೀಗಿದ ಮೇಲೆ ನಮಗೆ ಏನು ಕೊಡ್ತಾ ಇದೆ ಈ ಸರ್ಕಾರ? ಬ್ಯಾಂಕ್ಗಳಲ್ಲಿ ಯಾವುದಾದ್ರೂ ಒಂದು ಕಚೇರಿಗಳಲ್ಲಿ ಏನಾದರೂ ಕೆಲಸ ಮಾಡಿಸ್ಬೇಕು ಅಂದರೆ ಅವರು ಕೇಳೋ ಪೇಪರ್ಗಳು, ಆಧಾರಗಳು ಎಲ್ಲವನ್ನು ಸಂಗ್ರಹ ಮಾಡೋಕ್ಕೆ ಸಾಹಸನೆ ಪಡಬೇಕು. ಒಬ್ಬ ವಿದ್ಯಾವಂತನಾದರೆ ಎಲ್ಲವನ್ನು ಅರೇಂಜ್ ಮಾಡ್ತಾನೆ. ಆದರೆ ಒಬ್ಬ ಅವಿದ್ಯಾವಂತ ಬಡವ ಕೂಲಿ ಕೆಲಸ ಮಾಡುವಂಥವನಾದರೆ ಏನು ಮಾಡಬೇಕು ಹೇಳಿ? ಈಗ ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಘಟನೆ ಆಯಿತು. ನೀವೆಲ್ಲ ಗಮನಿಸಿದ್ದೀರ ಅಂತ ಅಂದ್ಕೊಳ್ತೀನಿ. ಒಬ್ಬ ವ್ಯಕ್ತಿ ತನ್ನ ತಂಗಿ ಸತ್ತೋದಾಗ ಬ್ಯಾಂಕಿಂದ ಅದು ಯಾವುದೋ ದುಡ್ಡನ್ನು ತಗೊಳ್ಬೇಕು ಅಂತ ಹೋದಾಗ ಬ್ಯಾಂಕ್ ಸಿಬ್ಬಂದಿಗಳು ಕೇಳೋ ಪೇಪರ್ಗಳನ್ನು ಅರೇಂಜ್ ಮಾಡೋಕ್ಕಾಗದೆ ತಂಗಿಯ ಶವವನ್ನೇ ಸಮಾಧಿಯಿಂದ ತೆಗೆದು ಬ್ಯಾಂಕ್ ಹತ್ರ ತಗೊಂಡು ಬಂದಿದ್ದ. ಇದು ನಮ್ಮ ವ್ಯವಸ್ಥೆ. ಈ ವ್ಯವಸ್ಥೆ ಚೇಂಜ್ ಆಗೋದು ಬೇಡವಾ ಹೇಳಿ? ಗೆಳೆಯರೇ, ನಮ್ಮ ರಾಜಕಾರಣಿಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳುಗಳ ತನಕ ಆಗೋಷ್ಟು ಆಸ್ತಿಯನ್ನು ಮಾಡಿಟ್ಟಿದ್ದಾರೆ. ಯಾರ ದುಡ್ಡು? ಲೀಗಲ್ ಆಗಿ ಅವರಿಗೆ ಬರೋ ಸಂಬಳದಿಂದ ಇಷ್ಟೆಲ್ಲ ಮಾಡೋಕ್ಕೆ ಆಗುತ್ತಾ ಹೇಳಿ? ಎಲ್ಲ ನಮ್ಮ ಹತ್ರ ನುಂಗಿ ನೀರು ಕುಡಿತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲ ಚೇಂಜ್ ಆಗಿ ಪ್ರಜಾಕೀಯಕ್ಕೆ ಬೆಂಬಲ ಕೊಡಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.